ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 2025-26ರಲ್ಲಿ ಏನು ಅರ್ಜಿ ಹಾಕಿದ್ರಲ್ಲ, ಇವ್ರದ್ದು DBT ಫುಲ್ಡ್ ಅಂತ ತೋರಿಸ್ತಾ ಇದೆ. ಅಮೌಂಟು ಕೂಡ ಮೆನ್ಷನ್ ಆಗಿದೆ, ಬಟ್ ಅವಾಯ್ಡೆಡ್ ನೋ ಅಂತ ತೋರಿಸ್ತಾ ಇದೆ. ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗಿದೆ. ಅಮೌಂಟ್ ಯಾವಾಗ ಬರುತ್ತೆ ಅಂತೇಳಿ ಕಮೆಂಟ್ ಮಾಡಿದರೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. 2023-24ರಲ್ಲಿ ಅರ್ಜಿ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, 24-25ರಲ್ಲಿ ಅರ್ಜಿ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜನವರಿ 31ನೇ ತಾರೀಕು ಒಳಗಡೆ ಅಮೌಂಟ್ ಬರಬೇಕು ಅಂದರೆ 4 ಕಂಡೀಷನ್ಗಳಿತ್ತು. ಅವರು ಯಾರೆಲ್ಲ ಕಂಡೀಷನ್ ಫುಲ್ಫಿಲ್ ಆಗಿತ್ತು ಅವರಿಗೆ ಮಾತ್ರ 31ನೇ ತಾರೀಕು ಒಳಗಡೆ ಅಮೌಂಟ್ ಬಂದಿದೆ. ಬಟ್ ಇನ್ನು ಕೆಲವೊಬ್ಬರಿಗೆ ಯಾರು ವೆರಿಫಿಕೇಶನ್ ಮಾಡಿಸಿಲ್ಲ, ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿಲ್ಲ, DBT ನೋ ಅಂತ ಇತ್ತು, ಇವರಿಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಬಟ್ ಇಂಥವರಿಗೆ ಇನ್ನೊಂದು ಅವಕಾಶ ಸಿಕ್ಕಿದೆ ಸ್ನೇಹಿತರೆ. ಅದನ್ನು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಯಾಕಂದರೆ ಈಗೇನಾದರೂ ನೀವು ಫೆಬ್ರವರಿ ಫಸ್ಟ್ ವೀಕ್ ಒಳಗಡೆ ವೆರಿಫಿಕೇಶನ್ ಮಾಡಿಸ್ಬೋದು. ವೆರಿಫಿಕೇಶನ್ ಕಂಪ್ಲೀಟ್ ಆದರೆ ಫೆಬ್ರವರಿ ಫಸ್ಟ್ ವೀಕ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ 2025-26ರಲ್ಲಿ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಫಂಡು ಫೆಬ್ರವರಿ ಮೊದಲನೇ ವೀಕಲ್ಲೇ ಸ್ಯಾಂಕ್ಷನ್ ಆಗ್ತಾ ಇದೆ. ಫೆಬ್ರವರಿ ಮೊದಲನೇ ವೀಕಲ್ಲೇ ಸ್ಯಾಂಕ್ಷನ್ ಆದರೆ ವಿತಿನ್ 2 or 3 ವರ್ಕಿಂಗ್ ಡೇಸ್ ಒಳಗಡೆ DDPO ಅಪ್ರೂವಲ್ ಒಂದು ಪೆಂಡಿಂಗ್ ಉಳಿಯುತ್ತೆ. ಅವರು ಅಪ್ರೂವಲ್ ಕೊಟ್ಟರೆ ವಿತಿನ್ 2 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಇದು SSP ಸ್ಕಾಲರ್ಶಿಪ್ಪಿಂದ ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತು ಇದರ ಜೊತೆಗೆ ನೀವೇನು ವಿಡಿಯೋನ ನೋಡ್ತಾ ಇದ್ದೀರಲ್ಲ, ನಿಮ್ಮದು DBT ಸ್ಟೇಟಸಲ್ಲಿ ನೋ ಅಂತ ಇತ್ತು ಅಥವಾ ಅವಾಯ್ಡೆಡ್ ಅಂತ ತೋರಿಸ್ತಾ ಇತ್ತು, ಇಲ್ಲ ವೆರಿಫಿಕೇಶನ್ ಏನಾದರೂ ಪೆಂಡಿಂಗ್ ಇತ್ತು ಅಂದರೆ ಆಲ್ಮೋಸ್ಟ್ ಹೋಗಿ 1902ಗೆ ಕಾಲ್ ಮಾಡೋದ್ರ ಮೂಲಕ ವೆರಿಫಿಕೇಶನ್ ಏನಾದರೂ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲ SSP ಪೋರ್ಟಲ್ ಓಪನ್ ಮಾಡಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಹೆಲ್ಪ್ ಡೆಸ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಲ್ ID ಬರುತ್ತೆ. ಈ ಮೇಲ್ IDಗೆ ನೀವು ಅರ್ಜಿ ಹಾಕಿರ್ತಕ್ಕಂಥ ಅರ್ಜಿಯನ್ನು, ಅದರ ಜೊತೆಗೆ DBT ಸ್ಟೇಟಸ್ ಏನು ತೋರಿಸ್ತಾ ಇತ್ತಲ್ಲ, ಇವೆರಡರ PDF ಅನ್ನು ಮೇಲ್ ಮಾಡಿ ವಿತಿನ್ 2 ವರ್ಕಿಂಗ್ ಡೇಸ್ ಒಳಗಡೆ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ವೆರಿಫಿಕೇಶನ್ ಏನಾದರೂ ಕಂಪ್ಲೀಟ್ ಆಯಿತು ಅಂದರೆ DBT ಎಸ್ ಅಂತ ತೋರಿಸ್ತಾ ಇತ್ತು ಅಂದರೆ ಗೌರ್ಮೆಂಟ್ ಕಡೆಯಿಂದ ಫಂಡ್ ರಿಲೀಸ್ ಆದಾಗ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಇದು 2025-26ರಲ್ಲಿ ಅರ್ಜಿ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ, SC ST ಸ್ಟೂಡೆಂಟ್ಗಳಿಗೆ ಮತ್ತು ಜನರಲ್ ಅವರಿಗೆ ಡಿಸೆಂಬರ್ ತಿಂಗಳಲ್ಲಿ ಅಮೌಂಟ್ ಬಂತು, ಬಟ್ ಆಫ್ ಅಮೌಂಟ್ ಬಂತು, ಇನ್ನು ಉಳಿದಿರೋ ಅಮೌಂಟ್ ಯಾವಾಗ ಬರುತ್ತೆ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರಿ. ಆಫ್ ಅಮೌಂಟ್ ಏನು ಬಂದಿದೆಯಲ್ಲ ಇವರೇ, ಅದು ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಅಮೌಂಟು. ಆಫ್ ಅಮೌಂಟು ಅನ್ನೋದಕ್ಕಿಂತ ನಿಮ್ಮ DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ಅಲ್ಲಿ ಎಷ್ಟು ಅಮೌಂಟ್ ಮೆನ್ಷನ್ ಆಗಿತ್ತು ಅಷ್ಟು ಅಮೌಂಟ್ ಬಂದರೆ ಆಯಿತು. ಇನ್ನು ಮುಂದೆ ಅದಕ್ಕಿಂತ ಹೆಚ್ಚಿನ ಅಮೌಂಟು ಬರೋದಿಲ್ಲ. ಬಟ್ ನಿಮ್ಮ DBT ಸ್ಟೇಟಸಲ್ಲಿ ಏನಾದರೂ 6,000 10,000 ಮೆನ್ಷನ್ ಆಗಿತ್ತು, ನಿಮ್ಗೆ ಅದರಲ್ಲಿ 7,000 5,000 ಅಥವಾ ಅರ್ಧ ಅಮೌಂಟ್ ಏನಾದರೂ ಬಂದಿತ್ತು ಅಂದರೆ ಫೆಬ್ರವರಿ ತಿಂಗಳಲ್ಲಿ ಮತ್ತೆ ಫಂಡ್ ರಿಲೀಸ್ ಆಗುತ್ತಂತೆ. ಈ ಫಂಡ್ ರಿಲೀಸ್ ಆದಾಗ ಉಳಿದಿರ್ತಕ್ಕಂಥ ಅಮೌಂಟು ಕ್ರೆಡಿಟ್ ಆಗುತ್ತೆ. ಬಟ್ ಮತ್ತೆ ಮೆನ್ಷನ್ ಆಗಿರ್ತಕ್ಕಂಥ ಅಮೌಂಟು ನಿಮಗೆ ಕ್ರೆಡಿಟ್ ಆಗಿರ್ತಕ್ಕಂಥ ಅಮೌಂಟಲ್ಲಿ ಡಿಫ್ರೆನ್ಸ್ ಇರಬೇಕು. ಅಂದಾಗ ಮಾತ್ರ ಉಳಿದಿರುವಂಥ ಫಂಡ್ ಮತ್ತು ನಿಮ್ಮ ಖಾತೆಗೆ ಅಮೌಂಟು ರಿಲೀಸ್ ಆಗುತ್ತೆ. ಓಕೆನಾ? ಮತ್ತು ಇದರ ಜೊತೆಗೆ ನೀವು 2025-26ರಲ್ಲಿ ಏನು ಅರ್ಜಿ ಹಾಕಿದ್ರಲ್ಲ, ಇವರಿಗೆ ವೆರಿಫಿಕೇಷನ್ನ ಆದಷ್ಟು ಬೇಗ ಹೋಗಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಈ ಫಂಡ್ ರಿಲೀಸ್ ಯಾವಾಗ ಆಗ್ತದೋ ಗೊತ್ತಿಲ್ಲ. ಮತ್ತು 2026 ಡಿಸೆಂಬರ್ ತನಕ ನಿಮಗೆ ಅಮೌಂಟು ಬರೋದಿಲ್ಲ. ಆದಷ್ಟು ಬೇಗ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಿಸ್ಕೊಳ್ಳಿ. ಇದು ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಇದ್ರ ಜೊತೆಗೆ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.